ಮತ ಪರೀಕ್ಷೆ ಪರಿಷ್ಕರಣೆಯ ಸಂದರ್ಭ ಇದು. ಅದಕ್ಕೆ ಏನೇನ್ ನಡೀತಾ ಇದೆ, ಯಾವ ರೀತಿ ಮಾಡ್ತಾ ಇದ್ದಾರೆ, ಮನೆಗಳಿಗೆ ಆ ಎನ್ಯುಮರೇಷನ್ ಫಾರಂ ಹೇಗ್ ಕೊಟ್ಟಿದ್ದಾರೆ, ಫಿಲ್ಅಪ್ ಹೆಂಗ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮನೆಗಳಿಗೆಲ್ಲ ನೋಡೋಣ ಅಂತೇಳಿ ನಮ್ಮ ಮುಖಂಡಗಳ ಜೊತೆ ಇಲ್ಲಿ ಬಂದೆ. ಬಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅಂಗನವಾಡಿ ಟೀಚರ್ಗಳು ಕೆಲಸಕ್ಕೆ ಅವ್ರ ಕೈಲಾದಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಜಿಲ್ಲಾಧಿಕಾರಿಗಳು ಮತ್ತೆ ತಾಲೂಕು ಆಡಳಿತ ಇನ್ನಷ್ಟು ಪರಿಣಿತರನ್ನ ಇವ್ರ ಜೊತೆ ಕಳಿಸ್ಬೇಕು. ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲಿ ತುಂಬಾ ಜನ ಇದ್ದಾರೆ. ಅವರನ್ನ ಇವ್ರ ಜೊತೆಲಿ ಇನ್ವಾಲ್ವ್ಮೆಂಟ್ ಮಾಡಿದ್ರೆ ಪ್ರಗತಿ ಚೆನ್ನಾಗಾಗತ್ತೆ. ಈ ಪರ್ಸೆಂಟೇಜ್ ಬಹಳ ಕಡಿಮೆ ಇದೆ. ಯಾಕಂತ ಹೇಳಿದ್ರೆ ಬರೀ ಅಂಗನವಾಡಿ ಟೀಚರ್ಗಳಿಗೆ ಬಹಳ ಒತ್ತಡ ಕೊಟ್ಟು ಕೆಲಸ ಮಾಡಿದ್ರೆ ಅವ್ರು ಎಷ್ಟು ಮಾಡಕ್ಕಾಗತ್ತೆ? ಮಕ್ಕಳಿಗೆ ಅಲ್ಲಿ ಯೋಗಕ್ಷೇಮ ನೋಡ್ಬೇಕು, ಪಾಠ ಹೇಳ್ಕೊಡ್ಬೇಕು, ಮತ್ತೆ ತಿರುಗಿ ಇಲ್ಲಿ ಎಲ್ಲರೂ ಮನೆಗಳ ಹತ್ರ ಬಂದು ಮತ ಪರಿಷ್ಕರಣೆ ಕೆಲಸ ಮಾಡಬೇಕು. ಅವ್ರು ಮಾಡೋದ್ರ ಜೊತೆಗೆ ಈಗ ಎಷ್ಟೋ ಜನಕ್ಕೆ, ಸುಮಾರು ಜನಕ್ಕೆ ಹೇಗ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತೇಳಿ ನಮ್ಮ ಸಾರ್ವಜನಿಕರು ಕೇಳಿದಾಗ ಅವ್ರಿಗೆ ಹೇಳಕ್ ಬರ್ತಾ ಇಲ್ಲ ಸುಮಾರು ಜನಕ್ಕೆ. ಅದಕ್ಕೆ ಬೇರೆ ಇಲಾಖೆಗಳಲ್ಲಿರೋ ಎಲ್ಲ ನೌಕರರನ್ನ ಇದಕ್ಕೆ ಇನ್ವಾಲ್ವ್ಮೆಂಟ್ ಮಾಡಿದ್ರೆ ಉತ್ತಮ ಅಂತೇಳಿ ನನ್ನ ಒಂದು ಸಲಹೆ. ಅದು ಜಿಲ್ಲಾಧಿಕಾರಿಗಳು ಗಮನಿಸ್ಬೇಕು. ಅದ್ರ ಜೊತೆಗೆ ಈಗ ನಮ್ಮೆಲ್ಲ ಹಿರಿಯರು ಇದ್ದಾರೆ, ತಾಯಂದ್ರು ಎಲ್ಲ ನಿಂತಿದ್ದಾರೆ. ನನ್ಗೆ ಅಕ್ಕ ಸಮಾನ, ತಾಯಿ ಸಮಾನರು ಎಲ್ಲ ಇಲ್ಲಿದ್ದಾರೆ. ಅವರು ಕೇಳ್ತಾರ ಪ್ರಶ್ನೆ ಇದೆ. ನಾವು ಯಾವತ್ತೂ ಕೂಡ ಅವ್ರ ಹತ್ರ ನಮ್ಗೆ ಊಟ ಕೊಡಿ, ರೇಷನ್ ಕೊಡಿ, ಪೆನ್ಷನ್ ಕೊಡಿ ಅಂತ ಅವ್ರ ಮನೆ ಬಾಗಿಲಿಗೆ ಅಲ್ಲಿ ನಾವು ಕೇಳಿಲ್ಲ. ಅವರಾಗ ಅವರು 5 ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಓಟ್ ಹಾಕ್ಸ್ಕೊಂಡು ಗೆದ್ದ ಮೇಲೆ ಇವತ್ತು ನಮ್ಮ ಹತ್ರ ಎಲ್ಲ ಕಿತ್ಕೊಂತವ್ರೆ ವಾಪಸ್ಸು ಅಂತೇಳಿ ಅವರೇ ಹೇಳ್ತಾವ್ರೆಲ್ಲ. ಅವ್ರು ವಾಪಸ್ ಅವ್ರ ಬಾಯಿಂದನೇ ಕೇಳ್ರಿ. ಇವತ್ತು ರೇಷನ್ ಕಾರ್ಡ್ ಹೋಗಿದೆ, ಪೆನ್ಷನ್ ಹೋಗಿದೆ. ಯಾಕೆ ಹೋಯ್ತು? ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ತಾಲೂಕಲ್ಲಿ ಒಬ್ಬರಿಗೆ ನಾವು ಪೆನ್ಷನ್ ತೆಗ್ದಿದೀವ, ರೇಷನ್ ಕಾರ್ಡ್ ತೆಗ್ದಿದೀವ? ಒಂದು ಉದಾಹರಣೆ ತೋರಿಸ್ಲಿ. ಓಲಿ ತಿದ್ದುಪಡಿಗಳು ಕೂಡ ಮಾಡ್ತಾ ಇಲ್ಲ. ಈಗ ತಿದ್ದುಪಡಿನೂ ಕೂಡ ಮಾಡ್ತಾ ಇಲ್ಲ. ಪೆನ್ಷನ್ ಯಾಕೆ ನಿಲ್ಲಿಸಿದ್ರಿ? ಇವ್ರು ಏನಾಗ್ಬೇಕು? ಇವ್ರಿಗೆ ಎಷ್ಟು ವಯಸ್ಸು? ಹೇಳ್ರಿ. ಇವ್ರು ಮಕ್ಕಳು ನೋಡಲ್ಲ, ಮನೇಲಿ ಯಾರು ನೋಡೋರು, ಕಾಪಾಡೋರಿಲ್ಲ. ಒಂದ್ ಜ್ವರ ಬಂತು, ತಲೆನೋವು ಬಂತಂದ್ರೆ ಅಂಗಡಿಗೆ ಹೋಗಿ, ಮೆಡಿಕಲ್ ಶಾಪ್ ಹೋಗಿ ಒಂದ್ ಮಾತ್ರೆ ತಗೊಳಕ್ ದುಡ್ಡಿಲ್ಲ. ಪೆನ್ಷನ್ ಏರಿ ಯಾರು? ನಿಮ್ ತಾತನ್ ಗಂಟು ಕೊಡ್ತಾ ಇದ್ದೀರಾ? ನಿಮ್ ಮನೆ ದುಡ್ಡು ಕೊಡ್ತಾ ಇದ್ದೀರಾ? ಸರ್ಕಾರ ದುಡ್ಡು ಕೊಡ್ತಾ ಇರೋದು. ಎಷ್ಟು ವರ್ಷಗಳಿಂದ ಪೆನ್ಷನ್ ಬರ್ತಾ ಇದೆ? ಯಡಿಯೂರಪ್ಪ ಸಾಹೇಬ್ರು CM ಆದ ಕಾಲದಿಂದಲೂ ಕೂಡ ಪೆನ್ಷನ್ ಬರ್ತಾ ಇದೆ. ಈಗೆಲ್ಲ ಪೆನ್ಷನ್ ಕೂಡ ಇಂತ ವಯಸ್ಸಾದವ್ರಿಗೆ, ವಿಡೋಸ್ಗೆ ಎಲ್ಲಾರ್ಗು ಕೊಟ್ಟು ನಿಲ್ಸ್ಬಿಟ್ಟಿದ್ದೀರಿ ಅಂತ ಹೇಳಿದ್ರೆ ಯಾಕೆ ಕಿತ್ತಿದ್ರಿ? ಪೆನ್ಷನ್ ಯಾಕೆ ತೆಗೆದಿದ್ದು? ಒಂದು, ಎಷ್ಟೋ ಮನೆಗಳಲ್ಲಿ ಮಕ್ಕಳಿದ್ದಾರೆ, ಅದಕ್ಕೆ ತೆಗಿತಾ ಇದ್ದೀವಿ ಅಂತೇಳಿ ಮೊನ್ನೆ ತಹಶೀಲ್ದಾರ್ ಅವರು ಮಾತಾಡಿದ್ದಾರೆ. ಹಾಗಾದ್ರೆ ಅವ್ರ ಮನೇಲಿ ಮಕ್ಕಳಿದ್ರೆ ಹಂಗಾದ್ರೆ ಬೇರೆ ಕಳ್ಸ್ಬಿಡ್ಲಿ? ಅನಾಥಾಶ್ರಮಗಳು ಯಾಕೆ ಜಾಸ್ತಿ ಆಗ್ತಾ ಇದಾವೆ? ಮಕ್ಕಳು ನೋಡಲ್ಲ ಅಂತ ಟೈಮಲ್ಲಿ ಈ ದುಡ್ಡು ಇದ್ರೆ ಏನಾದ್ರೂ ಅವ್ರ ಕಷ್ಟಕ್ಕೆ ಆಗ್ತದೆ ಅಂತ ಹೇಳಿ ಪೆನ್ಷನ್ ಬರೋದು. ನೀವು ಅದನ್ನ ಕಿತ್ಕೊಂಡು ಯಾಕೆ ನೀವು ಯಾರು ಕೊಡ್ತೀರಿ ಆ ಪೆನ್ಷನ್ ಕಿತ್ಕೊಂಡು? ನೀವು ಅಲ್ಲಿ ಯಾರಿಗ ಲಾಭ? ಆಮೇಲೆ ರೇಷನ್ ಕಾರ್ಡ್ ನಿಲ್ಸಿದ್ದೀರಿ. ಒಬ್ಬರಿಗೆ ರೇಷನ್ ಕಾರ್ಡ್ ನಿಲ್ಲಿಸಿದ್ರೆ ಒಂದು ಮನೇಲಿ 10 ರಿಂದ 15 ಜನಕ್ಕೆ ಊಟ, ಅನ್ನ ಕಿತ್ಕೊಂಡಿದ್ದೀರಿ ನೀವು. ಅವ್ರ ಹೊಟ್ಟೆ ಮೇಲೆ ಹೊಡೆದಿದ್ದೀರಿ ನೀವು ಅದಾಲತ್ ಮಾಡ್ತಾ ಇದ್ದೀರಲ್ಲ ಊರಲ್ಲ. ಏನಕ್ಕೆ ಅದಾಲತ್ತು? ಅಧಿಕಾರಿಗಳನ್ನ ಕರೆದು ಅಧಿಕಾರಿಗಳ ಮೂಲಕ ಮಾಡಿಸೋದಲ್ಲ. ನಿಮ್ದೇ ಸರ್ಕಾರ ಇದೆ, ನಿಮ್ ತಂದೆಯವರೇ ಮಂತ್ರಿ ಆ ಇಲಾಖೆಗೆ. ಹೋಗಿ ಮನೇಲಿ ಕುತ್ಕೊಂಡು ಮಾಡಿಸ್ರಿ. ನನ್ನ ಕ್ಷೇತ್ರದಲ್ಲಿ ಓಟ್ ಹಾಕಿದ್ದಾರೆ, ನನ್ನ MLA ಮಾಡಿದ್ದಾರೆ, ಜನ ಬೀದಿಯಲ್ಲಿ ನನ್ನ ಬೈತಾ ಇದ್ದಾರೆ, ರೇಷನ್ ಕಾರ್ಡ್ ವಾಪಸ್ ಕೊಡ್ಬೇಕಂತ ಕೊಡ್ಸಿರಿ. ಅದು ಕೊಡ್ತೀರಾ ನೀವು? ಅವ್ರ ಹೊಟ್ಟೆ ಮೇಲೆ ಹೊಡೆದು ಅವ್ರ ಓಟ್ ಕಿತ್ಕೊಂಡು ನೀವು MLA ಆದ್ರಲ್ಲ, ನೀವು ಆರಾಮಾಗಿ ಈಗ MLA ಅಂತ ಓಡಾಡ್ತಿರಲ್ಲ. ಯಾರಿಂದ? ಇಂಥವ್ರಿಂದ. ನಮ್ ಕ್ಷೇತ್ರ ಜನ ಓಟ್ ಹಾಕಿದ್ರಿಂದ ನೀವು MLA ಆದ್ರೆ ಇವತ್ತು ನಿಮ್ ತಂದೆ ಮಿನಿಸ್ಟರ್ ಆಗಿದ್ದಾರೆ, ನಿಮ್ ಸರ್ಕಾರ ಬಂದಿದೆ. ನಾವ್ ಯಾರು ಕೇಳ್ಬಾರ್ದಾ? ಹೇಳ್ರಿ. ನೀವು ಅದಾಲತ್ ಅಂತ ಅದಾಲತ್ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಅದಾಲತ್ ಅರ್ಥ ಏನು? ಆ ತಕ್ಷಣಕ್ಕೇನೆ ಪರಿಹಾರ ಸಿಕ್ಬೇಕು ಅಂತ. ಮನೆ ಅದಾಲತ್ ಮಾಡಿದಿರಿ ನೀವು. 18ನೇ ವಾರ್ಡಲ್ಲಿ ಇರ್ಬೇಕು ಮೋಸ್ಟ್ಲಿ. 8 ಜನಕ್ಕೆ ರೇಷನ್ ಕಾರ್ಡ್ ವಾಪಸ್ ಕೊಟ್ರಿ, 8 ಜನಕ್ಕೆ ಪೆನ್ಷನ್ ವಾಪಸ್ ಕೊಟ್ರಿ, ಒಬ್ಬರಿಗೂ ಇಲ್ಲ. ಅದಾಲತ್ ಅದಾಲತ್ ಯಾವ ಮನೆ ಉದ್ಧಾರ ಮಾಡಕ್ ಅದಾಲತ್ ಮಾಡೋದು? ಈ ಜನರಿಗೆ ಇನ್ನೂ ಮೋಸ ಮಾಡ್ತಾ ಇದ್ದೀರಾ, ಇನ್ನೂ ಯಾಮಾರಿಸ್ತಾ ಇದ್ದೀರಾ KGF ಅವ್ರನ್ನ. ಇದೆಲ್ಲ ಬಿಟ್ಬಿಟ್ಟು ಮಾರ್ಕೆಟ್ಗೆ ಹೋಗಿದ್ದೀರಿ. ಅದ್ರಲ್ಲಿ ಲೂಟಿ ಹೊಡೇನಂತ 60 ಎಕರೆಗೆ ನಾನು ಇಲ್ಲಿಂದ ಶ್ರೀನಿವಾಸಪುರದವರು ಸಾಗುವಳಿ ಮಾಡ್ಕೊಂಡಿದ್ದಾರೆ ಅಕ್ರಮವಾಗಿ ಅಂತೇಳಿ ನಾನು ಪತ್ರಿಕೆ ಮಾಧ್ಯಮ ಗೋಷ್ಠಿ ಕರೆದ್ರೆ 16 ದಿವಸ ಆಯ್ತು. ಈ ಕ್ಷೇತ್ರದ MLA ತುಟಿ ಬಿಚ್ಚಿಲ್ಲ, ಒಂದೇ ಒಂದು ಮಾತು ರಿಯಾಕ್ಟ್ ಇಲ್ಲ. ನಿಮ್ಮಂತವ್ರು ಯಾರನ್ನ ಹೋಗಿ ಕೇಳಿದ್ರೆ ನಾನು ಹೇಳ್ತೀನಿ ಸಮಯ ಬಂದಾಗ ಅಂತ. 2028ಕ್ಕೆ ಬರ್ತದೆ ಸಮಯ.
ಅವಾಗ ಜನ ಹೇಳ್ತಾರೆ, ನೀವೇನ್ ಹೇಳೋದೇನ್ ಬೇಕಾಗಿಲ್ಲ. ಜನ ಹೇಳ್ತಾರೆ, ಇವ್ರ ಹತ್ರ ಬಂದು ಕೇಳಕ್ಕಾಗತ್ತ ನೆಕ್ಸ್ಟ್ ಏನಾದ್ರು? ಆ ಬೀದಿಗಳು ನೋಡ್ರಿ, ಆ ಚರಂಡಿಗಳು ನೋಡ್ರಿ ಹೆಂಗಿದೆ. ಹಾವುಗಳು ಬರ್ತವೆ, ಕಚ್ಚಿದ್ರೆ ಮಕ್ಕಳು ಇರ್ತಾರೆ, ಇಂಥ ವಯಸ್ಸಾದವರು ಇರ್ತಾರೆ, ಅವ್ರಿಗೇನ ಅನಾಹುತ ಆದ್ರೆ ಯಾರು ದಿಕ್ಕು? ಅದಕ್ಕೆ ನಮ್ಮ ಕ್ಷೇತ್ರ ಜನರಿಗೆ ಹೇಳ್ತಾ ಇದ್ದೀನಿ, ಯಾರ್ಯಾರಿಗೆ ಪೆನ್ಷನ್ ಹೋಗಿದೆ, ಯಾರ್ಯಾರಿಗೆ ರೇಷನ್ ಕಾರ್ಡ್ ಹೋಗಿದೆ, ಅವರೆಲ್ಲರಿಗೂ ಕೂಡ ತಾಲೂಕ್ ಆಫೀಸಿಂದ ನಾವು ಧರಣಿ ಕೂತ್ಕೊಳ್ಳೋಣ. ನೀವೆಲ್ಲರೂ ಬನ್ರಿ, ನಮಗೆ ರೇಷನ್ ಕಾರ್ಡು ಪೆನ್ಷನ್ ಕೊಡೋವರೆಗೂ ನಾವು ಎದ್ದೊಳದ್ ಬೇಡ. MLA ಉತ್ತರ ಕೊಡ್ಲಿ ಯಾಕೆ ತೆಗ್ದಿದೀವಿ ಅಂತೇಳಿ. ತಹಶೀಲ್ದಾರ್ ಹೇಳ್ತಾರೆ ಮೊನ್ನೆ 1,30,000 20,000 ಏನೋ ನಾವು ನಿಗದಿ ಮಾಡಿದ್ದಾರೆ ಸರ್ಕಾರ ಅಂತ. ಪಕ್ಕದಲ್ಲಿ MLA ಕೂತಿದ್ದಾರೆ, ಮೈ ಕಿತ್ಕೊಂಡು ಹೇಳ್ಬೋದಾಗಿತ್ತಲ್ಲ, ನಾವು ಮಾಡಿಲ್ಲ, 30,000 ಇರೋದು, ನಾವು ಕಿತ್ತಿಲ್ಲ, ಇಲ್ಲ ಕಿತ್ತಿದ್ರೆ ಹಂಗೆ ಸರಿ ಮಾಡಿ 1 ವಾರದ ಒಳಗಡೆನೋ 10 ದಿವಸ ಒಳಗಡೆನೋ ಪೆನ್ಷನ್ ಕೊಡ್ತೀವಿ, ರೇಷನ್ ಕಾರ್ಡ್ ಕೊಡ್ತೀವಿ ಅಂತ ಹೇಳ್ಬೋದಲ್ಲ. ಹೆಂಗ್ ಕೂತಿದ್ದಾರೆ ನೋಡಿದ್ರ? ಎಲ್ಲ ವಿಡಿಯೋಗಳಲ್ಲಿ ಗಮನಿಸಿದ್ವಿ. ಸುಮ್ನೆ ಸೈಲೆಂಟ್ ಏನು ಗೊತ್ತಿಲ್ಲದ ತರ ಕುಂತವ್ರು MLA. ತಹಸೀಲ್ದಾರ್ ಹೇಳ್ತಾ ಇರೋದು, ನಾವು ನಿಮ್ಗೆ ಇನ್ಕಮ್ ಸರ್ಟಿಫಿಕೇಟ್ ಕೊಡಕ್ ಬರಲ್ಲ. 1,20,000 ರೂಪಾಯಿ ಮಾಡ್ಬಿಟ್ಟಿದ್ದಾರೆ ಸರ್ಕಾರ. ಯಾವ ಸರ್ಕಾರ? ಕಾಂಗ್ರೆಸ್ ಸರ್ಕಾರ. ಇದು ನಮ್ ಕ್ಷೇತ್ರ ಜನ ಅರ್ಥ ಮಾಡ್ಕೋಬೇಕು. ಬಿಜೆಪಿ ಅವ್ರು ಇದ್ದಾಗ ನಾವೇನು ಮಾಡ್ಲಿಲ್ಲ. ಅದೆಷ್ಟ್ ಜನ ಇರ್ಲಿ, ಎಷ್ಟು ಮಕ್ಳು ಇರ್ಲಿ, ಅವ್ರು ಏನಾನ ಸಂಪಾದನೆ ಮಾಡ್ಕೊಂಡ್ಲಿ, ಅವ್ರು ರೇಷನ್ ಕಾರ್ಡ್ ಕೊಡ್ಬೇಕು, ಪೆನ್ಷನ್ ಕೊಡ್ಬೇಕು, ಕೊಟ್ಟಿದೀವಿ. ನೀವು ಬಂದು ಎಲ್ಲ ಕಿತ್ಕೊಂಡ್ಬಿಟ್ರಿ. ಯಾಕೆ? ಈ ಕ್ಷೇತ್ರ ಜನ ಗೆಲ್ಸಿದ್ ತಪ್ಪುಗ? ಎಷ್ಟು ಮೋಸ ಮಾಡ್ತೀರಿ ನಮ್ ಕ್ಷೇತ್ರ ಜನರಿಗೆ ನೀವು. ಬೇರೆ ಯಾರ್ಯಾರ ಕೈಲೂ ಏನೇನೋ ಹೇಳ್ಸೋದು. ನೀವು ಮಾತಾಡ್ರಿ, ಈ ಕ್ಷೇತ್ರದ MLA ನೀವು. ನಾನು ಈ ಕ್ಷೇತ್ರದ ಮಾಜಿ ಶಾಸಕ, ನಾನ್ ಮಾತಾಡ್ತಾ ಇದ್ದೀನಿ. ನನಗ್ ಉತ್ತರ ಕೊಡ್ರಿ, ನಮ್ ಜನರಿಗೆ ಉತ್ತರ ಕೊಡ್ರಿ. ಅದಾಲತ್ ಅಂತ ಯಾವ ಮನೆ ಉದ್ಧಾರ ಮಾಡಕ್ರಿ ಅದಾಲತ್ತು? ತಹಸೀಲ್ದಾರ್ ಹೇಳ್ತಾ ಇರೋದಕ್ಕೆ ಪಕ್ಕದಲ್ಲೇ ಕುಂತ್ಕೊಂಡು 1,20,000 ಈ ಸರ್ಕಾರ ಮಾಡಿದೆ ಅಂತ ಹೇಳ್ತಾ ಇದಾರೆ. ಅಂದ್ರೆ ಈ ಕ್ಷೇತ್ರದ ಶಾಸಕರು ಮಾಡಿದ್ದಾರೆ 1,20,000 ಇನ್ಕಮ್ ಸರ್ಟಿಫಿಕೇಟ್ಗೆ ಅಂತ ಅರ್ಥ. ಅವರೇ ತಾನೇ ಸರ್ಕಾರ. 32,000 ಇದ್ದಿದ್ದು ನಮ್ಮ ಸರ್ಕಾರದಲ್ಲೂ ಇತ್ತು, ನಮ್ಮ ಅವಧಿಯಲ್ಲೂ ಇತ್ತು. ಅವಾಗ ನಾವು ಹೇಳ್ಬೋದಾಗಿತ್ತಲ್ಲ, 1,20,000 ಮಾಡ್ಬಿಟ್ಟಿದೀವಿ, ರೇಷನ್ ಕಾರ್ಡ್ ಕೊಡಕ್ ಬರಲ್ಲ ಅಂತ. ಟಿವಿ ಇದ್ರೆ ಕೊಡಲ್ಲ, 2 ವೀಲರ್ ಇದ್ರೆ ಕೊಡಲ್ಲ, ಫ್ರಿಡ್ಜ್ ಇದ್ರೆ ಕೊಡಲ್ಲ. ಅವ್ರು ಟಿವಿ ನೋಡೋದ್ ಬೇಡವಾ? ಮನೇಲಿ ಫ್ರಿಡ್ಜ್ ಬೇಡವಾ? ಸಾಲ 500 ರೂಪಾಯಿ ಕೊಟ್ರೆ ಸಾಲ ಮಂಜು ಕಂತು ಕೊಡ್ತಾರೆ. ತಿಂಗಳೆಲ್ಲ ವಾರ ಎಲ್ಲ ದುಡ್ದು ಮನೆ ಕೆಲಸ ಮಾಡಿ, ಬೀದಿ ಕೆಲಸ ಮಾಡಿ, ಅಲ್ಲೆಲ್ಲ ಫ್ಯಾಕ್ಟ್ರಿಗೆ ಹೋಗಿ ಕೆಲಸ ಮಾಡ್ಕೊಂಡ್ಬಂದು ಆ ಕಂತು ಕಟ್ತಾರೆ. ಅದು ನಿಮ್ ಲೆಕ್ಕನಾ? ಆ ಬಡ್ಡಿ ಕಟ್ತಾರೆ, ನೀವು ಕೊಡ್ತೀರಾ? ನಿಮ್ಮ ಸರ್ಕಾರ ಕೊಡ್ತದ? ಎಲ್ಲರ ಮನೆಯಲ್ಲೂ ಕಂತ ಇರೋದೀಗ. ಟಿವಿ ತಗೊಂಡಿರೋದು ಕಂತಲ್ಲೇ, ಫ್ರಿಡ್ಜ್ ತಗೊಂಡಿರೋದು ಕಂತಲ್ಲೇ, ಮಿಕ್ಸಿ ತಗೊಂಡಿರೋದು ಕಂತಲ್ಲೇ, ಕುಕ್ಕರ್ ತಗೊಂಡಿರೋದು ಕಂತಲ್ಲೇ. ಹಂಗಾದ್ರೆ ಅದೆಲ್ಲ ಲೆಕ್ಕ ಮಾಡ್ರಿ, ವಜಾ ಮಾಡ್ರಿ. 2 ವೀಲರ್ ತಗೊಂಡಿರೋದು ಕಂತಲ್ಲೇನೆ. ಯಾರು ಫುಲ್ ಕ್ಯಾಶ್ ಕೊಟ್ಟಿಲ್ಲ. ಇವರೇನೆಲ್ಲ ಬಹಳ ದೊಡ್ಡ ಶ್ರೀಮಂತರಲ್ಲ, ಇವರೆಲ್ಲ ಎಲ್ಲ ಬಡವರು. ಈ ಮನೆಗಳು ನೋಡ್ರಿ ಹೆಂಗಿರ್ತದೆ. ಇಂಥ ಮನೆಗಳಲ್ಲಿ ವಾಸ ಮಾಡಂತ ಬಡವರು ಏನೋ ಪಾಪ ಟಿವಿ ತಗೊಂಡಿದ ತಕ್ಷಣ ರೇಷನ್ ಕಾರ್ಡ್ ಇಲ್ಲ. ಎಷ್ಟು ಜನ ಶ್ರೀಮಂತರು ರೇಷನ್ ಕಾರ್ಡ್ ಅಲ್ಲಿ BPL ಕಾರ್ಡ್ ಅಲ್ಲಿ ಇದ್ದಾರೆ ಗೊತ್ತಾ? ಮಣ್ಣು ಮನೇಲಿ ಇರ್ಬೇಕು ಹಿಂಗೆ, ಅವ್ರಿಗೆ ಅವಾಗ ಚೆನ್ನಾಗಿರ್ತದೆ. ಟೈಲ್ಸ್ ಹಾಕೋದ್ ಬೇಡ, ಸಿಮೆಂಟ್ ಹಾಕೋದ್ ಬೇಡ, ನಿಮ್ಗೆ ಓಟ್ ಮಾತ್ರ ಬೇಕು. ಇವ್ರು ಚೆನ್ನಾಗಿರೋದು ಬೇಡ. ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ರೂಪಿಸ್ತೀವಿ. ದಯಮಾಡಿ ನಮ್ ಕ್ಷೇತ್ರ ಜನ ಯಶಸ್ವಿ ಆಗಬೇಕು, ಕಾನೂನು ರೀತಿಯಲ್ಲಿ ಮಾಡೋಣ. ಈ ಕ್ಷೇತ್ರ ಜನ, ನಮ್ಮ ಈ ತಾಲೂಕಿನ ಶಾಸಕರು ಏನೇನು ಅವ್ಯವಹಾರಗಳು ಮಾಡ್ತಾರೆ, ಜನರ ಬಾಯಲ್ಲಿ ಅನ್ನ ಆಗ್ತಾ ಇಲ್ಲ, ಅವರು ಮಣ್ಣಾಗ್ತಾವ್ರೆ. ಅನ್ನ ಕಿತ್ಕೊಂಡು ಮಣ್ಣಾಗ್ತಾವ್ರೆ ಜನರ ಬಾಯಲ್ಲಿ. ಎಲ್ಲ ಬರ್ಬೇಕು ಬೀದಿಗೆ ಹೋರಾಟಕ್ಕೆ. ನಾನು ಪಕ್ಷಾತೀತವಾಗಿ ಎಲ್ಲರಿಗೂ ನ್ಯಾಯ ಸಿಕ್ಕೋದಕ್ಕೆ ಹೋರಾಟಕ್ಕೆ ಮುಂದೆ ಬರ್ತೀನಿ. ಅದಕ್ಕೆ ದಯಮಾಡಿ ನೀವೆಲ್ಲ ಬರ್ಬೇಕಂತ